ನೋಡಿ, ಯಾಕೆ ಅವ್ರನ್ನ ಕರೆಸ್ತೀರಾ ಈ ತರ ಮಾತಾಡ್ಬೇಕು ಅಂದ್ರೆ? ಮೊದಲನೇದಾಗಿ ನೀವು ಬರೋದಿಲ್ಲ ಡಿಬೇಟ್ಗೆ, ವಿಷಯ ಇದ್ದಾಗ ಡಿಬೇಟ್ ಓಡ್ ಹೋಗ್ತೀರಾ ಹೆದರ್ಕೊಂಡು. ಇಲ್ಲಾಂದ್ರೆ ಆನ್ಲೈನ್ ಬಂದಿದ್ರೆ ನಾಪತ್ತೆ ಆಗ್ತಾರೆ. ಜನಗಳಿಗೆ ಮೋಸ ಮಾಡೋ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಮಾಡೋ ಅನ್ಯಾಯವನ್ನು ರಾಜ್ಯಕ್ಕೆ ಮೋಸ ಅನ್ಯಾಯ ದ್ರೋಹವನ್ನು ನೀವು ಕೇಳಲ್ಲ. ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ, ಹಾಲು ಬರ್ತಾ ಇಲ್ಲ, ಯೋಜನೆ ಬರ್ತಾ ಇಲ್ಲ, ನಮ್ಮ ಹಣಕಾಸಿನ ನಟರಾಜ್ ಗೌಡ್ರೆ ಒಂದ್ ನಿಮಿಷ. ಈಗ ಅವರು ಒಂದು 2-3 ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ನೇರವಾದ ಉತ್ತರವನ್ನ ಬಯಸ್ತಾ ಇದ್ದಾರೆ. ಈಗ ಆಯ್ತು, ಬಿಜೆಪಿಯವರು ನಾಪತ್ತೆಯಾಗಿದ್ದಾರೆ, ಪತ್ತೆ ಆಗಿರುವಂತ ನೀವು ಅಥವಾ ಜನರಿಗೆ ಸಿಗುವಂತ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನೋ ಅವ್ರ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗಟ್ಟಿಯಾಗಿ ಹೇಳಿಬಿಡಿ ನಟರಾಜ್ ಗೌಡ್ರೆ ಅಂತಾನು ಕೇಳ್ತಿದ್ದಾರೆ ಅವರು. ಏನ್ ಹೇಳಕ್ ಟಿವಿ ಡಿಬೇಟ್ಗೆ ಬಂದಿಲ್ಲ, 1.5 ವಾರದಿಂದ ಇನ್ನೇನು ಹೇಳ್ತಾರೆ? ಅವ್ರಿಗೇನು ಹೇಳಕ್ಕಾಗತ್ತೆ? ಯಾರು ಹೈಕಮಾಂಡ್ ಹೇಳಕ್ಕಾಗಲ್ಲ, ಡಿಕೆಸಿ ಅವರು ಹೇಳಕ್ಕಾಗಲ್ಲ. ಕಳೆದ 2.5 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ನೀವು ಬರುತ್ತೆ ಇದನ್ನ ಮಾತಾಡೋದಕ್ಕೆ. ಹೈಕಮಾಂಡ್ ಹೇಳೋ ತನಕ ಹೇಳಕ್ಕಾಗಲ್ಲ ಉತ್ತರದಲ್ಲಿ. ಇಡೀ ದೇಶದಲ್ಲಿ ಕರ್ನಾಟಕ ತಲಾ ಆದಾಯದಲ್ಲಿ ಇರುವಂತದ್ದು ನೀವಿಂದ ಅಲ್ಲ, ಇದು ಕರ್ನಾಟಕ ಸರ್ಕಾರದ ಕೊಡುಗೆ, ಇದು ಗ್ಯಾರಂಟಿ ಯೋಜನೆಗಳ ಕೊಡುಗೆ. ಗ್ಯಾರಂಟಿ ಯೋಜನೆಗಳಿಂದ ಯಾವ ರೀತಿ ಮಹಿಳೆಯರ ಸಬಲೀಕರಣ ಆಗಿದೆ, ಗ್ಯಾರಂಟಿ ಯೋಜನೆಗಳಿಂದ ಯಾವ ರೀತಿ ಯೋಜನೆಗೆ ಸಬಲೀಕರಣ ಆಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಇನ್ವೆಸ್ಟ್ಮೆಂಟ್ ನಂಬರ್ 1 ಆಗಿದೆ, ಕೈಗಾರಿಕೆಯಲ್ಲಿ ನಂಬರ್ 1 ಆಗಿದೆ, ಎಂಟರ್ಪ್ರೆನ್ಯೂರ್ಶಿಪ್ ಅಲ್ಲಿ ನಂಬರ್ 1 ಆಗಿದೆ, ಸ್ಟಾರ್ಟ್ಅಪ್ಸ್ ಅಲ್ಲಿ ನಂಬರ್ 1 ಆಗಿದೆ, ವುಮೆನ್ ಎಂಟರ್ಪ್ರೆನ್ಯೂರ್ಶಿಪ್ ಅಲ್ಲಿ ನಂಬರ್ 1 ಆಗಿದೆ, ಜಿಎಸ್ಟಿ ಕಲೆಕ್ಷನ್ ನಂಬರ್ 2 ಆಗಿದೆ, ತೆರಿಗೆ ಕೊಡುಗೆ ನಂಬರ್ 2 ಆಗಿದೆ. ಇದನ್ನು ನೋಡಬೇಕಾದಂತ ಬರೀ ಅವರು ಮುಖ್ಯಮಂತ್ರಿ ಬಿಜೆಪಿ ಇಲ್ಲ. ದೇವರಾಜ್ ಕೇಳೋ ಸಾಮರ್ಥ್ಯ ಬೇಕು, ಕೇಳೋ ಸಾಮರ್ಥ್ಯ ಬೇಕು, ಪ್ರಶ್ನೆ ಕೇಳೋ ಉತ್ತರ ಕೇಳೋ ಸಾಮರ್ಥ್ಯ ಬೇಕು. ಉತ್ತರ ನಾವು ಕೊಟ್ಟರೆ ಓಡಾಡಬಾರ್ದು. ಆರ್ ಅಶೋಕ್ ಹಿಂಗೆ ಓಡಾಡ್ತಾರೆ, ವಿಜೇಂದ್ರನು ಹಿಂಗೆ ಓಡಾಡ್ತಾರೆ, ಬಿಜೆಪಿ ವಕ್ತಾರರು ಹಿಂಗೆ ಓಡಾಡ್ತಾರೆ. ಯಾರು ಉತ್ತರ ಕೊಡೋದು? ಜನತೆಗೆ ಉತ್ತರ ಕೊಟ್ಟಿದ್ದೀವಿ, ಜನತೆ ಕೆಲಸ ಮಾಡ್ತಾ ಇದೀವಿ, ಜನತೆ ನೋಡ್ತಾ ಇದ್ದಾರೆ. ವಾರದಿಂದ ಈ ನಾಟಕ ನಡೆಯಕ್ಕೆ ಶುರುವಾದ್ರಿಂದ 30 ಸೆಕೆಂಡ್ ನಟರಾಜ್ ಗೌಡ್ರು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಕೊಳ್ಳಿ ಅವರು ಹೇಳಿ, ಉತ್ತರ ಕೊಡ್ಲಿ. ನೋಡಿ, ಈಗ 2.5 ವರ್ಷಗಳಿಂದ ನೀವೇನ್ ಮಾಡ್ತಾ ಇದ್ರಿ ಅಂತ ನೀವು ಕೇಳಿದ್ರಿ. ಕೇಳಿಸ್ಕೋಬೇಕು, 30 ಸೆಕೆಂಡ್ಸ್ ಕೇಳಕ್ಕಾಗಲ್ಲ ಅಂದ್ರೆ ಏನ್ ಮಾಡಿದ್ದಾರೆ? ನಿಮಗೆ ಕೊಡ್ತೀನಿ ಸೂರ್ಯ ಅವರು ಮಾತಾಡ್ಲಿ ಅವರು. ಎಸ್ ನಟರಾಜ್ ಗೌಡ್ರೆ, ಈಗ ನಾನು ನಿಮ್ಗೆ ಹೇಳ್ದೆ, ಇಡೀ ದೇಶದಲ್ಲಿ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ. ಗ್ಯಾರಂಟಿ ಯೋಜನೆಗಳಿಂದ 58,000 ಕೋಟಿ ರೂಪಾಯಿ ನೇರವಾಗಿ ಕೇಳಿದ್ರೆ ನೀವು ಯಾರು ಬೈಬಲ್ ಅಮಲ ಪಡ್ಕೊಳ್ತೀರಿ? ಆರ್ ಅಶೋಕ್ ಕೇಳಲ್ಲ ಈ ಮಾತನ್ನ. ಆರ್ ಅಶೋಕ್ ಓಡಾಕ್ತಾರೆ ಸೆಸನಿಂದ, ವಿಜಯೇಂದ್ರ ಓಡಾಕ್ತಾರೆ. ಮೀರಿ ಹೋಗೋದು ಬೇಡ, ನಿಮ್ಮ ಆಕ್ರೋಶನ ಶಬ್ದಗಳ ಮೂಲಕ ವ್ಯಕ್ತಪಡಿಸೋದು ಬೇಡ. ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆ ಕೇಳಿಸ್ಕೊಳ್ಳಿ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ, ಸತ್ಯ ಹೇಳಿದಾಗ ಕೇಳಿಸ್ಕೊಳ್ಳೋದು ಹೇಗೆ ಸಾಮರ್ಥ್ಯ ಬೇಕು ಅದಕ್ಕೆ. ನಾನು ನಿಮ್ಗೆ ನಿಮ್ದು ಮಾತಾಡಿ ಪಟ್ ಅಂತ. ಈಗ ನಾನು ನಿಮ್ಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನೋಡಿ, ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ ಇನ್ವೆಸ್ಟ್ಮೆಂಟ್ ಅಲ್ಲಿ, ನಂಬರ್ 1 ಆಗಿದೆ ಕೈಗಾರಿಕೋದ್ಯಮದಲ್ಲಿ, ನಂಬರ್ 1 ಆಗಿದೆ ಜಾಬ್ ಕ್ರಿಯೇಷನ್ ಅಲ್ಲಿ, ನಂಬರ್ 2 ಆಗಿದೆ ತೆರಿಗೆ ಕಲೆಕ್ಷನ್ ಅಲ್ಲಿ. ಇಡೀ ದೇಶಕ್ಕೆ ನಾವು ತೆರಿಗೆ ಕೊಡ್ತಾ ಇದೀವಿ ರಾಜ್ಯದಿಂದ. ಆದ್ರೆ ನಮ್ಮ ರಾಜ್ಯಕ್ಕೆ ಏನ್ ಬರ್ತಾ ಇದೆ? ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಪಾಲುಗಳು ಬರ್ತಾ ಇಲ್ಲ, ಯೋಜನೆಗಳು ಬರ್ತಾ ಇಲ್ಲ. ತಾವು ಹೇಳಿದಂತಹ ಯೋಜನೆಗಳಲ್ಲಿ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ, ನೀರಾವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಈಗ ಭದ್ರಾ ಮೇಲ್ದಂಡೆ ಯೋಜನೆ 5,300 ಕೋಟಿ ಕೊಡ್ಲಿಲ್ಲ, 15 ಹಣಕಾಸಿನ ಆಯೋಗದಲ್ಲಿ ಮೋಸ ಆಗ್ತಾ ಇದೆ. ಇವೆಲ್ಲ ಆಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಕರ್ನಾಟಕದ ಆಯ್ಕೆಯಾದಂತಹ ಸಂಸದರು ಅಭಿವೃದ್ಧಿ ಮಾಡ್ತಾರೋ ಮ್ಯೂಟ್ ಮಾಡಿ. 30 ಸೆಕೆಂಡ್ ಆಗಿದೆ.
ನಾನು ಇನ್ನೂ ಬಹಳ Mute ಮಾಡಿ, ಗೆಸ್ಟ್ಗಳನ್ನ ಇಲ್ಲಾಂದ್ರೆ ನಾನು ಮಾತಾಡಲ್ಲ. ಮಾತಾಡಿ ನೀವು ಬಾಯಿ ಮುಚ್ಕೊಂಡು ನೀವು ಮ್ಯೂಟ್ ಆಗ್ರಿ, ನೀವೇ ಮ್ಯೂಟ್ ಆಗ್ರಿ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ನಾನು ಇದೀನಿಲ್ಲ ಅದನ್ನ ಹೇಳಕ್ ನಾನು ಇದೀನಿ ನಟರಾಜ್ ಗೌಡ್ರೆ ನಾನು ಮ್ಯೂಟ್ ನಾನು ಮಾಡಿ ಇದೀನಿ, ಅಂತ ನಟರಾಜ್ ಹೇಳಿದೆ, ಗೌಡ್ರೆ. ನಾನು ತಪ್ಪೇನಿಲ್ಲ ಇಲ್ಲ, ನಟರಾಜ್ ನಟರಾಜ್ ಗೌಡ್ರೆ. ಗೌಡ್ರೆ, ಒಂದ್ ನಿಮಿಷ ನಾನೇನು ತಪ್ಪೇನಿಲ್ಲ. ನೀವು ಮಾತಾಡಿ 30 ಸೆಕೆಂಡ್ ಮಾತಾಡಿ ನಟರಾಜ್ ಗೌಡ್ರೆ ನಾನು ಇದೀನಿ ಇಲ್ಲಿ ನೀವಿರಿ 30 ಸೆಕೆಂಡಿನಲ್ಲಿ ಜನರು ಇವತ್ತು ನಿಮ್ಮ ವೀಕ್ಷಕರು ಎಲ್ಲಾರನ್ನು ಕಾಮೆಂಟ್ ಮಾಡ್ತಾರೆ. 30 ಸೆಕೆಂಡ್ ಪ್ರಶ್ನೆ ಕೇಳಿದ್ಯೇನು? ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ನಮ್ಮ ಕರ್ನಾಟಕದ ಎಲ್ಲಾ ರ್ಯಾಂಕಿಂಗ್ ಇರ್ಬೋದು, ಅದಾಗಿದ್ದು 2.5 ವರ್ಷದಲ್ಲ. ಅದು ಯಾವತ್ತೂ ಇದ್ದಿದ್ದೆ. ನಾವ್ ಯಾವತ್ತೂ ಅದೇ ಒಂದು ತಲಾದಾಯ ತಂದಿದ್ದು. ನಾವ್ ಯಾವತ್ತೂ ನಾನೇನ್ ಹೇಳಿದೆ ನಿಮಗೆ? ಅವ್ರು ಮಾತಾಡ್ಬಿಡ್ಲಿ, ನೀವು ಬರ್ತೀನಿ ನಾನು ವಾಪಸ್. ಇನ್ನೂ ಬಹಳ ಗೆಸ್ಟ್ಗಳನ್ನ ಮಾತಾಡ್ಬೇಕು ನಾನು. ಕರ್ನಾಟಕ ಈಗ ಅದಕ್ಕೆ ಅವ್ರು ಉತ್ತರ ಕೊಟ್ಬಿಡ್ತಾರೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕ ಜಾಸ್ತಿ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ಝೀರೋ ಪ್ರೂಫ್ ಇದೆ. ಎಲ್ಲಾ ಸ್ಟಡೀಸು ಇದನ್ನೇ ತೋರಿಸುತ್ತೆ. ಆದ್ರೆ ಏನ್ ಇವತ್ತು ವಿಷಯ ಏನು? ಕರ್ನಾಟಕ ಕೇಳ್ತಿರೋದೇನು? ನಮ್ಮ ಮುಖ್ಯಮಂತ್ರಿ ಯಾರಾಗಿರ್ತಾರೆ? ಇದನ್ನ ತಂದಿದ್ದು ಮೀಡಿಯಾ ಅಲ್ಲ, ಬಿಜೆಪಿ ಅಲ್ಲ. ಇಷ್ಟು ದಿವಸ ನೀವು ನಮ್ಗೇನ್, ನಾನ್ ಮಾತಾಡ್ತಾ ಇದ್ದೀನಿ, ಇಷ್ಟು ದಿವಸ ನೀವೇನ್ ನಮಗ್ ಬಂದು ಹೇಳಿದ್ದು ಇದೆಲ್ಲ ಕಾಲ್ಪನಿಕ. ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಯಾವುದೇ ಗೊಂದಲ ಇಲ್ಲ. DK ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ. ಒಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಟ್ವಿಟರ್ ಅಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ಸಭ್ಯತೆ ನಮಗೆ ಹೇಳ್ಕೊಡ್ತೀರಾ? ದಯವಿಟ್ಟು ಯಾವ ಸಮಸ್ಯೆ ನೀವೆಲ್ಲ ಹೇಳಿದ್ರಲ್ಲ, ಈ ಸಮಸ್ಯೆಗಳೆಲ್ಲ ಬಗ್ಗೆ ನೀವೇನಾದ್ರೂ ಒಂಚೂರು ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಇದೇ ಆದಂತ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಕುರ್ಚಿ ಬಗ್ಗೆ ಜಗಳ ಆಡ್ತಿದ್ರ? ಇಲ್ಲ, ಜನರ ಸಮಸ್ಯೆಗಳೆಲ್ಲ ಬಗೆಹರಿಸ್ತಿದ್ರು. 30 ಸೆಕೆಂಡ್ ನಲ್ಲಿ ನೀವು ಕೌಂಟರ್ ರೆಡಿ ಮಾಡಿ ಇಟ್ಕೊಳ್ಳಿ, ನಿಮ್ಮ ಹತ್ರ ನಾನು ವಾಪಸ್ ಬರ್ತೀನಿ. ತೇಜಸ್ ಗೌಡ್ರೆ, ಈಗ ನೋಡ್ತಾ ಇದೀವಿ ಸ್ವಾಮೀಜಿಗಳ ಹಿತಾಸಕ್ತಿ ಯಾರ ಪರವಾಗಿ ಅನ್ನುವಂತಹ ಪ್ರಶ್ನೆಗಳಲ್ಲಿ ಮೂಡ್ತಾ ಇದೆ. ಬಸವರಾಜ್ ದೇವರು ಕೂಡ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಕೇಳ್ತೀನಿ ನಾನು. ಈಗ ನೀವು ನಿನ್ನೆ ಒಂದು ವಿಚಾರವನ್ನ ರೈಸ್ ಮಾಡಿದ್ರಿ, ಮತಾಂತರ ಆಗುವಂತಹ ಸಂದರ್ಭದಲ್ಲಿ ಹಿಂದೂಗಳ ಸಮಾಜದ ವಿರುದ್ಧ ಅನ್ಯಾಯವಾಗ್ತಾ ಇರುವಂತಹ ಟೈಮ್ನಲ್ಲಿ ಈ ಸ್ವಾಮೀಜಿಗಳು ಬರಲ್ಲ, ರಾಜಕಾರಣ ಅಂತ ಬಂದಾಗ ತಮ್ಮ ಸಮುದಾಯದವರಂತ ಬಂದಾಗ ದಿಢೀರ್ ಪ್ರತ್ಯಕ್ಷ ಆಗ್ತಾರೆ ಅನ್ನುವಂಥದ್ದು ಏನ್ ಹೇಳ್ತೀರಿ? ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಸ್ವಾಮೀಜಿಗಳು ಮತ್ತೆ ಜಗದ್ಗುರುಗಳು ಅಂತ ಕರಿತೀರಿ, ಜಾತಿ ಗುರುಗಳು ಅಂತ ಕರೆಯಲ್ಲ ನಾವು. ಜಗದ್ಗುರುಗಳು ಅಂತ ಕರೆದಾಗ ಇವತ್ತು ಈ ರಾಜ್ಯದಲ್ಲಿ ಎಷ್ಟರ ಮಟ್ಟಕ್ಕೆ ಲವ್ ಜಿಹಾದ್ ಆಗ್ತಿದೆ ಅಂತ ತಾವು ಮಾಧ್ಯಮದಲ್ಲೇ ಪ್ರಸಾರ ಮಾಡ್ತಿದ್ದೀರಾ. ಒಂದು ಜಾತಿಯ ನಾಯಕನ ಪರ ಬ್ಯಾಟಿಂಗ್ ಮಾಡುವಂಥದ್ದು, ಒಂದು ಜಾತಿಯ ನಾಯಕನ ಪರ ಅವ್ರ ಪರ ಮಾತಾಡುವಂಥದ್ದು, ಅದೇ ಜಾತಿಯ ಒಂದು ಹೆಣ್ಮಗು ಲವ್ ಜಿಹಾದ್ ಬಲಿಯಾದಾಗ ಎಷ್ಟು ಜನ ಮಠಾಧೀಶರು ಧ್ವನಿ ಎತ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ನಿರಂತರವಾಗಿ ಗೋಹತ್ಯೆ ಆಗ್ತಾನೆ ಇದೆ, ಗೋಕಳ್ತನ ಆಗ್ತಾನೆ ಇದೆ. ಹಿಂದೂ ಪರ ಕಾರ್ಯಕರ್ತರು ನಿರಂತರವಾಗಿ ಅದನ್ನ ತಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಜನ ಸ್ವಾಮೀಜಿಗಳು ಹಿಂದೂ ಪರ ಕಾರ್ಯಕರ್ತರ ಪರ ನಿಂತಿದ್ದಾರೆ, ಗೋರಕ್ಷಣೆ ಪರ ಧ್ವನಿ ಎತ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತೆಷ್ಟೋ ಸಮಾಜದ ಹೆಣ್ಮಕ್ಳು ತಂದೆ